ಮಾಡಿ. ಸಕ್ಕರೆಯ ನಾಡು ಅಕ್ಕರೆಯ ಬೀಡು ಮಂಡ್ಯದಲ್ಲಿ ನಡೆಯುತ್ತಿರುವಂತಹ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಉದ್ಘಾಟನಾ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದಂತಹ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿ ಅವರಿಗೆ ಭಕ್ತಿಯಿಂದ ನಮಸ್ಕರಿಸುತ್ತಾ, ಈ ಸಮ್ಮೇಳನದ ಉದ್ಘಾಟನೆಗೆ ಆಗಮಿಸಿರುವ ಕನ್ನಡದ ಕೆಲಸಕ್ಕೆ ಸದಾ ಸಿದ್ಧರಾಗಿರುವ ಕನ್ನಡದ ರಾಮಯ್ಯನೆಂದೇ ಕನ್ನಡಿಗರ ಮನದಲ್ಲಿ ಶಾಶ್ವತ ಸ್ಥಾನ ಗಳಿಸಿರುವ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರೇ, 96 ವರ್ಷದ ಯುವಕ, ಜಾನಪದ ಭೀಷ್ಮ, ಈ ಸಮ್ಮೇಳನದ ಶಿಖರಪ್ರಾಯರಾಗಿರುವ, ಸಮ್ಮೇಳನದ ಅಧ್ಯಕ್ಷರಾಗಿರುವ, ಆದರಣೀಯರಾಗಿರುವ, ಹಿರಿಯರಾಗಿರುವ ಡಾಕ್ಟರ್ ಗೋರು ಚನ್ನಬಸಪ್ಪ ಅವರೇ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರೇ, 86ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿದ್ದ ಡಾಕ್ಟರ್ ದೊಡ್ಡರಂಗೇಗೌಡ ಅವರೇ, ವೇದಿಕೆ ಮೇಲೆ ಆಸೀನರಾಗಿ ಈ ಸಮ್ಮೇಳನಕ್ಕೆ ಗೌರವ, ಘನತೆ ಹಾಗೂ ಅತ್ಯಂತ ಹೆಚ್ಚಿನ ಮಹತ್ವವನ್ನು ತಂದುಕೊಟ್ಟು ಸಮ್ಮೇಳನದ ಮೆರಗನ್ನು ಹೆಚ್ಚಿಸಿರುವ ಕನ್ನಡದ ಚೇತನಗಳಿಗೆ, ಸಾಹಿತಿಗಳಿಗೆ, ಚಿಂತಕರಿಗೆ, ಕನ್ನಡ ಪರ ಹೋರಾಟಗಾರರಿಗೆ, ಕಲಾವಿದರಿಗೆ, ದೂರದ ದೇಶಗಳಿಂದ ಆಗಮಿಸಿರುವಂತಹ ವಿದೇಶ ಕನ್ನಡಿಗರಿಗೆ ಹಾಗೂ ಎಲ್ಲ ಕನ್ನಡದ ಸ್ವಾಭಿಮಾನಿಗಳಿಗೆ ಗೌರವದಿಂದ ನಮಿಸುತ್ತಾ ಎಲ್ಲರಿಗೂ ಕನ್ನಡದ ನಮಸ್ಕಾರಗಳನ್ನು ಸಲ್ಲಿಸಲು ನನಗೆ ಅತ್ಯಂತ ಹೆಮ್ಮೆ ಹಾಗೂ ಅಭಿಮಾನ ಎನಿಸುತ್ತದೆ. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದು ಘಂಟಾಘೋಷವಾಗಿ ಕರೆ ನೀಡಿದ ನೆಲ ಮಂಡ್ಯ. ಅತಿ ಹೆಚ್ಚು ಕನ್ನಡ ಮಾತನಾಡುವ ಅಪ್ಪಟ ಕನ್ನಡ ಜಿಲ್ಲೆ ಮಂಡ್ಯದಲ್ಲಿ 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿರುವುದು ನಮಗೆಲ್ಲ ಹೆಮ್ಮೆ. ಕರ್ನಾಟಕದ ಕೃಷಿ, ಆರ್ಥಿಕ, ಸಾಮಾಜಿಕ, ಸಾಹಿತ್ಯಿಕ, ವೈಚಾರಿಕ, ಸಾಂಸ್ಕೃತಿಕ, ಧಾರ್ಮಿಕ, ರಾಜಕೀಯ, ಶೈಕ್ಷಣಿಕ ವಿಕಾಸಕ್ಕೆ ಹಾಗೂ ಚಳುವಳಿಯ ಮೂಲಕ ಬದಲಾವಣೆಗೆ ಮಹತ್ವ ನೀಡಿದಂತಹ ಜಿಲ್ಲೆ ಮಂಡ್ಯ. ಮಂಡ್ಯದ ಜನ ದಿಟ್ಟತನಕ್ಕೆ, ಔದಾರ್ಯಕ್ಕೆ, ಆದರದ ಆತಿಥ್ಯಕ್ಕೆ, ಸಂಘಟನಾ ಚತುರಕ್ಕೆ, ಸಂಧಾನ ಮನೋಭಾವನೆಗೆ, ಸಾಮಾಜಿಕ ಸೌಹಾರ್ದತೆಗೆ, ಮತೀಯ ಬಾಂಧವ್ಯಕ್ಕೆ, ಜೊತೆಗೆ ಸ್ನೇಹ, ಪ್ರೀತಿ, ಗೌರವಕ್ಕೆ ಹೆಸರುವಾಸಿಯಾದವರು. ಎಲ್ಲಕ್ಕಿಂತ ಹೆಚ್ಚಾಗಿ ಕನ್ನಡದ ಕೆಚ್ಚನ್ನು ಹೊಂದಿರುವಂತಹ ಕನ್ನಡದ ಕಲಿಗಳು ಮಂಡ್ಯದವರು ಅನ್ನುವಂತಹದ್ದು. ಹಾಗೆ ಭೂಮಾತೆಯ ಮಕ್ಕಳಾದ ಇವರು ನೇಗಿಲ ಯೋಗಿಗಳು. ಇಂತಹ ಮಂಡ್ಯದಲ್ಲಿ ಈಗಾಗಲೇ 2 ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಜರುಗಿವೆ. ಇಂದು 3ನೇ ಸಮ್ಮೇಳನ ನಡೀತಾ ಇದೆ. ಈ ಸಮ್ಮೇಳನದ ಯಶಸ್ಸಿಗೆ ಹಗಲು ಇರಳು ಎನ್ನದೇ ದುಡಿಯುತ್ತಿರುವಂತಹ ಮಂಡ್ಯ ಉಸ್ತುವಾರ ಸಚಿವರಾದಂತಹ ಚಲುವರಾಯಸ್ವಾಮಿ ಅವರ ಆದಿಯಾಗಿ ಎಲ್ಲ ಶಾಸಕರು, ವಿವಿಧ ಸಮಿತಿಯ ಅಧ್ಯಕ್ಷರ ಆದಿಯಾಗಿ ಎಲ್ಲ ಸದಸ್ಯರು, ಮಂಡ್ಯ ಜಿಲ್ಲೆಯ ಆಡಳಿತ, ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಕನ್ನಡ ಅಭಿಮಾನಿಗಳು ಹಾಗೂ ಮಾರ್ಗದರ್ಶನ ಮಾಡುತ್ತಿರುವಂತಹ ಕರ್ನಾಟಕ ಸರ್ಕಾರ, ಮಾಧ್ಯಮ ಹಾಗೂ ಮಂಡ್ಯದ ಜನತೆಗೆ ಕೋಟಿ ಕೋಟಿ ನಮನಗಳು. ಕಾಕತಾಳೀಯವೋ, ದೈವ ಸಂಕಲ್ಪವೋ ಅಥವಾ ನಮ್ಮ ಅದೃಷ್ಟವೋ ತಾವೇ ಹೇಳಬೇಕು. 1973ರಲ್ಲಿ ನಮ್ಮ ನಾಡಿಗೆ ಕರ್ನಾಟಕ ಎಂದು ನಾಮಕರಣವಾದ ಮೇಲೆ ಮೊದಲನೆಯ ಸಮ್ಮೇಳನ ನಡೆದದ್ದು ಇದೇ ಮಂಡ್ಯದಲ್ಲಿ 1974ರಲ್ಲಿ. 50 ವರ್ಷಗಳ ಹಿಂದೆ ಡಾಕ್ಟರ್ ಜಯದೇವಿ ತಾಯಿ ಲಿಗಾಡೆ ಅವರ ಅಧ್ಯಕ್ಷತೆಯಲ್ಲಿ ಸಮ್ಮೇಳನ ನಡೆದಿದ್ದು ಮೊಟ್ಟ ಮೊದಲನೇ ಬಾರಿಗೆ ಮಹಿಳೆಯೊಬ್ಬರ ಅಧ್ಯಕ್ಷತೆಯಲ್ಲಿ ಜರುಗಿದ ಸಮ್ಮೇಳನ ಎಂದು ಹೆಗ್ಗಳಿಕೆ ಹೊಂದಿದೆ. ನಂತರ 2ನೇ ಬಾರಿಗೆ 1994ರಲ್ಲಿ ಡಾಕ್ಟರ್ ಚದುರಂಗ ಅವರ ಅಧ್ಯಕ್ಷತೆಯಲ್ಲಿ ಸಮ್ಮೇಳನ ಜರುಗಿತ್ತು. ವಿಶೇಷವೆಂದರೆ ಇಂದಿನ ಸಮ್ಮೇಳನದ ಅಧ್ಯಕ್ಷರಾದ ಜಾನಪದ ಭೀಷ್ಮ ನಾಡೋಜ ಡಾಕ್ಟರ್ ಗೋರು ಚನ್ನಬಸಪ್ಪ ಇವರು ಆ ಸಮಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದರು. ಇದೀಗ ಅವರ ಅಧ್ಯಕ್ಷತೆಯಲ್ಲಿ 3ನೇ ಬಾರಿಗೆ ಮಂಡ್ಯದಲ್ಲಿ ಸಮ್ಮೇಳನ ನಡೆಯುತ್ತಿರುವುದು ಪರಿಷತ್ತಿನ ಅಧ್ಯಕ್ಷನಾಗಿ ನನಗೆ ಅತ್ಯಂತ ಹೆಮ್ಮೆಯ ಸಂಗತಿಯಾಗಿದೆ. ಕನ್ನಡಿಗರೆಲ್ಲರೂ ಇದನ್ನು ಸಂಭ್ರಮಿಸುತ್ತಿದ್ದಾರೆ. ಇಂತಹ ವಿಶೇಷತೆಯನ್ನು ಹೊಂದಿರುವ ಈ ಸಮ್ಮೇಳನಕ್ಕೆ ತಾವು ಕನ್ನಡಿಗರೆಲ್ಲರೂ ಸಾಕ್ಷಿಯಾಗಿದ್ದೀರಿ ಎಂಬ ಹರುಷ ನನ್ನಲ್ಲಿದೆ. ಈ ಸಮ್ಮೇಳನದ ಇನ್ನೊಂದು ವಿಶೇಷತೆ, ಮಹತ್ವವಾಗಿರ್ತಕ್ಕಂಥ ವಿಶೇಷತೆ ಎಂದರೆ ಕನ್ನಡ ಭಾಷೆಯ ಬಗ್ಗೆ ಅಪಾರ ಅಭಿಮಾನ ಇರುವ, ಕನ್ನಡ ನೆಲದ ಸೊಗಡಿಸಿನ ಅಭಿವ್ಯಕ್ತಿಯ ಆಗಿರುವ ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರಾಗಿ
ಕನ್ನಡ ಸಾಹಿತ್ಯ ಪರಿಷತ್ತಿನ ಬಗ್ಗೆ ವಿಶೇಷ ಗೌರವ ಹೊಂದಿರುವ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ತಾವು ಮುಖ್ಯಮಂತ್ರಿಗಳಾದ ಈ ಅವಧಿಯಲ್ಲಿ ನಡೆಸುತ್ತಿರುವಂತಹ 5ನೇ ಸಮ್ಮೇಳನ ಇದು. ಈ ಮೊದಲು 2014 ಮಡಿಕೇರಿಯಲ್ಲಿ, 2015 ಶ್ರವಣಬೆಳಗೊಳದಲ್ಲಿ, 2016 ರಾಯಚೂರಿನಲ್ಲಿ, 2017 ಮೈಸೂರಿನಲ್ಲಿ ಅತ್ಯಂತವಾಗಿ ಯಶಸ್ವಿಯಾಗಿ ಸಮ್ಮೇಳನವನ್ನು ನಡೆಸಿದಂತಹ ಖ್ಯಾತಿ ಇವರದು. ಇಂದು ಈಗ ಮಂಡ್ಯದಲ್ಲಿ 87ನೇ ಸಮ್ಮೇಳನ ನಡೆಯುತ್ತಿದೆ. ಮುಂದಿನ ಸಮ್ಮೇಳನಗಳು ಇವರ ಮುಖಂಡತ್ವದಲ್ಲೇ ನಡೆಯಲು ಕನ್ನಡ ಸಾಹಿತ್ಯ ಪರಿಷತ್ತು ಕಾಯುತ್ತಿದೆ, ಸಿದ್ಧವಾಗುತ್ತಿದೆ. ಮಂಡ್ಯದ ಸಮ್ಮೇಳನ ಮತ್ತೊಂದು ವೈಶಿಷ್ಟ್ಯತೆ ಎಂದರೆ ಸಾಮಾಜಿಕ ಕ್ರಾಂತಿಯ ಹರಿಕಾರ, ಜಾತ್ಯತೀತ ಸಮಾಜದ ಪ್ರತಿಪಾದಕ, ವೈಚಾರಿಕ ಚಿಂತನೆಗಳ ಪ್ರೋತ್ಸಾಹಕ, ಎಲ್ಲರೂ ನನ್ನವರು ಎನ್ನುವ ವಿಶ್ವ ಭಾತೃತ್ವದ ಪ್ರತಿಪಾದಕ ಜಗಜ್ಯೋತಿ ಬಸವೇಶ್ವರರನ್ನು ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದ ನಂತರ ಮೊದಲನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವು ಇದಾಗಿದೆ ಅಂತಕ್ಕಂಥದ್ದು. ಕನ್ನಡದ ಬೆಳಕು ಇದು ಬರಿಯ ಬೆಳಕು ಅಲ್ಲವೋ ಅಣ್ಣ, ನಾಡು ನುಡಿಯ ಸೊಗಡು ಸೂಸುವ ಸೋಂಪಿನ ಬಣ್ಣ, ರಥವೇರಿ ಬರುವ ಅಕ್ಷರಗಳಿಗೆ ಇದು ಸಂಭ್ರಮದ ಜಾತ್ರೆ, ಭವ್ಯ ಪರಂಪರೆಯ ಸಾರುವ ಸಾಲು ದೀಪಗಳ ಯಾತ್ರೆ. ಸಮಸ್ತ ಕನ್ನಡಿಗರೆಲ್ಲರೂ ಒಂದೆಡೆ ಸೇರಿ ಕನ್ನಡಿಗ ಕರ್ನಾಟಕದ ಬಗ್ಗೆ ಚಿಂತನೆ ಮಾಡುವ, ಸಂತೋಷ, ಸಮಸ್ಯೆ, ಪರಿಹಾರ, ಭವಿಷ್ಯ ಮುಂತಾದ ವಿಷಯಗಳ ಬಗ್ಗೆ ಮುಕ್ತವಾಗಿ ಚರ್ಚಿಸುವ ತಾಣವೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ. ಕನ್ನಡ ಸಾಹಿತ್ಯ ಪರಿಷತ್ತು ಹುಟ್ಟಿದ್ದೇ ಮೊದಲನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಎಂಬುದು ಅತ್ಯಂತ ಮಹತ್ವದ ದಾಖಲೆಯಾಗಿದೆ. ಇದು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಸಾಹಿತ್ಯ ಸಮ್ಮೇಳನದ ಅವಿನಾಭಾವ ಸಂಬಂಧವನ್ನು ಸೂಚಿಸುತ್ತದೆ. ಈ ಸಮ್ಮೇಳನಕ್ಕಾಗಿ ಆಯ್ಕೆ ಮಾಡುವ ಸ್ಥಳಗಳು ಕೂಡ ಕನ್ನಡ ನಾಡಿನ ಹಿರಿಮೆಯನ್ನು ಎತ್ತಿ ಹಿಡಿಯುವಂತಹ ಸ್ಥಳಗಳೇ ಆಗಿರುತ್ತವೆ. ಮಂಡ್ಯದಲ್ಲಿ ಸಮ್ಮೇಳನ ನಡೆಯಲು ಅತ್ಯಂತ ಶ್ರಮಪಟ್ಟಂತ ಮಂಡ್ಯ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಕ್ರಿಯಾಶೀಲ ಅಧ್ಯಕ್ಷರಾಗಿದ್ದ ದಿವಂಗತ ಸಿ ಕೆ ರವಿಕುಮಾರ್ ಚಾಮ್ಲಾಪುರ್ ಅವರ ಪಾತ್ರ ಅತ್ಯಂತ ಮಹತ್ವದಾಗಿದೆ. ಅವರ ಅಕಾಲಿಕ ಮರಣ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ತುಂಬಲಾರದ ನಷ್ಟವಾಗಿದೆ. ಅವರು ಮಾಡಿದ ಕನ್ನಡ ಸೇವೆಯನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಯಾವಾಗಲೂ ಕೃತಜ್ಞತೆಯಿಂದ ಸ್ಮರಿಸುತ್ತದೆ. ಶುಭ್ರವಾದ ಖಾದಿ ಪಂಚೆ, ಅದರಂತೆ ಶುಭ್ರವಾದ ವ್ಯಕ್ತಿತ್ವ, ಮಿನುಗುವ ಕಣ್ಣುಗಳು, ಮೊಗದಲ್ಲಿ ಮಾಗಿದ ಮಂದಹಾಸ, ಗೋರುಚ ಎಂದ ಕೂಡಲೇ ಎಲ್ಲರ ಮನದಲ್ಲಿ ಮೂಡುವಂತಹ ಚಿತ್ರ ಇದು. ಎಲ್ಲರಿಗೂ ಬೇಕಾದ, ಎಲ್ಲರೊಳಗೆ ಒಂದಾದ ನುಡಿ ಸಂತನಿಗೆ, ಜಾನಪದ ಭೀಷ್ಮನಿಗೆ ಈಗ ಮಂಡ್ಯದಲ್ಲಿ ಆಯೋಜಿಸಿಕೊಂಡಿರುವಂತಹ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯ ಗೌರವ ಅವರ ಆಯ್ಕೆ ಒಮ್ಮತದಿಂದ ಆಗಿದ್ದು, ಅಲ್ಲಿಯವರೆಗೆ ಕವಿದಿದ್ದ ವಿವಾದದ ಮಂಜು ಗೋರುಚ ಎಂಬ ಸೂರ್ಯ ಸದೃಶ್ಯದ ವ್ಯಕ್ತಿಯ ಎದುರು ಕರಗಿ ನೀಡಾಗಿರುವುದು ಈಗ ಇತಿಹಾಸ ಎನ್ನುವುದು. ಕನ್ನಡ ಭಾಷೆ ಈಗ ಸಂದಿಗ್ಧ ಸ್ಥಿತಿಯಲ್ಲಿದೆ. ಕನ್ನಡ ಮಾತನಾಡುವವರ ಸಂಖ್ಯೆ ಕಡಿಮೆಯಾಗುತ್ತಿರುವುದು ನಿಜಕ್ಕೂ ಬೇಸರದ ಸಂಗತಿ. ಈ ಕಟು ಸತ್ಯವನ್ನು ನಾವೆಲ್ಲರೂ ಒಪ್ಪಲೇಬೇಕಾಗಿದೆ. ಇದಕ್ಕೆ ಮುಖ್ಯ ಕಾರಣ ಮಕ್ಕಳಲ್ಲಿ ಕನ್ನಡ ಕಲಿಯುವಂತ ಆಸಕ್ತಿ ಕುಂದಿರುವುದು. ಇದಕ್ಕೆ ಪೋಷಕರೇ ಸಂಪೂರ್ಣ ಹೊಣೆ ಎಂದು ಹೇಳಲಾಗದು. ಏಕೆಂದರೆ ಕನ್ನಡ ಅನ್ನದ ಭಾಷೆಯಾಗಿಲ್ಲ. ಉದ್ಯೋಗ ಕ್ಷೇತ್ರದಲ್ಲಿ ಹಿಂದಿನಿಂದಲೂ ಕನ್ನಡಿಗರಿಗೆ ಅನ್ಯಾಯವಾಗುತ್ತಿದ್ದು ಅದು ಇಂದಿಗೂ ಮುಂದುವರಿಯುತ್ತಿರುವುದು ವಿಷಾದನೀಯ. ಕೇಂದ್ರ ಸರ್ಕಾರದ ಪರೀಕ್ಷೆಗಳನ್ನು ಇಂದಿಗೂ ಕನ್ನಡದಲ್ಲಿ ನಡೆಯುತ್ತಿಲ್ಲ. ಈ ಕಾರಣದಿಂದಲೇ ಇವತ್ತು ಕನ್ನಡ ಶಾಲೆಗಳ ಸಂಖ್ಯೆ ಕಡಿಮೆಯಾಗಿದೆ ಹಾಗೂ ಮುಚ್ಚಿ ಹೋಗುತ್ತಿವೆ. ಈ ಸಮಸ್ಯೆಗಳಿಗೆ ಪರಿಹಾರವೇನು ಎಂದು ಒಗ್ಗಟ್ಟಾಗಿ ಹುಡುಕುವ ಮಾರ್ಗವನ್ನು ಒಟ್ಟಿಗೆ ಚಿಂತಿಸುವ ಅವಶ್ಯಕತೆ ಇದೆ. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ವಿಚಾರಪೂರ್ಣ ಗೋಷ್ಠಿಗಳನ್ನು, ವಿದ್ವತ್ಪೂರ್ಣ ಚರ್ಚೆಗಳನ್ನು, ಮಂಡ್ಯ ಮತ್ತು ಸುತ್ತಮುತ್ತಲಿನ ಸ್ಥಳೀಯ ಕಲಾವಿದರ ಸಾಂಸ್ಕೃತಿಕ ವೈಭವವನ್ನು, ಓದುವಿಕೆಯ ಹಸಿವಿಗೆ ಪುಸ್ತಕದ ಮಳಿಗೆಗಳನ್ನು, ಉದರ ಶಮನಕ್ಕೆ ರಸವತ್ತಾದ ವೈವಿಧ್ಯತೆ ಹೊಂದಿದ ಆಹಾರವನ್ನು ಒಳಗೊಂಡಿದೆ. ಸಮ ಬಗೆಯ, ಸಮ ಸುಖದ, ಸಮ ದುಃಖದ, ಸಾಮರಸ್ಯದ, ಸಾಮಗಾನದ ಲಹರಿಯ ಮೇಲೆ ತೇಲಿ ಬರಲಿದೆ ನೋಡು ನಮ್ಮ ನಾಡು. ಕನ್ನಡ, ಕನ್ನಡಿಗ, ಕರ್ನಾಟಕ ಈ ವಿಚಾರಗಳು ಕುರಿತು ನಡೆಯುವ ಚಿಂತನಗೋಷ್ಠಿ, ಚರ್ಚೆ ಕನ್ನಡದ ಹೊಸ ಅಧ್ಯಾಯಕ್ಕೆ ನಾಂದಿಯಾಗುತ್ತದೆ ಎಂಬ ವಿಶ್ವಾಸದಿಂದ ಕನ್ನಡ ಭಾಷೆ ಉಳಿದರೆ
ಎಲ್ಲವೂ ಉಳಿದಂತೆ. ಕನ್ನಡ ಭಾಷೆ ಉಳಿದರೆ ಕನ್ನಡದ ಸಂಸ್ಕೃತಿ ಉಳಿದಂತೆ. ಸಂಸ್ಕೃತಿ ಉಳಿದರೆ ಕನ್ನಡದ ಅಸ್ಮಿತೆ, ಕನ್ನಡದ ಬದುಕು, ಕನ್ನಡದ ಬಾಳು ಉಳಿದಂತೆ. ಭಾಷೆ ಸಂಸ್ಕೃತಿ ಕಳೆದುಕೊಂಡ ಬದುಕೆ ನಮ್ಮ ಅಸ್ಮಿತೆ ಇಲ್ಲದ ಬದುಕು ಬದುಕೆ ಎಂಬ ಚಿಂತನೆ ಇವತ್ತು ಅಗತ್ಯವಿದೆ ಎನ್ನುತ್ತಾ ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಸಿರಿಗನ್ನಡ